ಎಲ್ಲಾ ಭಾಗದಲ್ಲೂ ಕೂಡ ಹೈನುಗಾರಿಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾಗಭೂಷಣ್ ಮತ್ತೆ ತಂಡದವರು ನಾನಾ ರೀತಿ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ. ಒಂದು ಹಸು ಒಂದು ಮನೇಲಿದ್ರೆ ಒಂದು ಹೆಣ್ಮಗು ಮನೆಯನ್ನ ನಿಭಾಯಿಸಬಹುದು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಆದ್ರ ಒಂದು ಹಾಲಿನ ಶೇಖರಣೆಯಿಂದ ಖಂಡಿತ ಮನೆಯಲ್ಲಿ ಏನೇ ಸಮಸ್ಯೆ ಬರದಂಗೆ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಹೈನುಗಾರಿಕೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು. ಹಿಂದೆ ಕೊರಿಯನ್ ಅವರು ಮೊದಲು ಅವರು ಮೊದಲನೇ ಸ್ಥಾನ ಇತ್ತು, ಮತ್ತೆ ನಮ್ಮ ಕರ್ನಾಟಕಕ್ಕೆ 2ನೇ ಸ್ಥಾನ ಬಂದಿರತಕ್ಕಂಥದ್ದು. ಆದ್ರಿಂದ ಇವತ್ತು ಈ ಹೈನುಗಾರಿಕೆಗೆ ನಾವು ಇದರಲ್ಲೂ ಮೈನಿಂಗ್ ಇದರಲ್ಲೂ ಕೂಡ ಸಾಕಷ್ಟು ಪ್ರಪೋಸಲ್ ನ ಕಳಿಸಿದ್ವಿ. ಮನೆಗೆ 2 ಹಸು ಕೊಡಿ ಅಂತಕ್ಕಂಥದ್ದು ಕೂಡ ನಾವು ನಮ್ಮ ತಾಲೂಕಿನ ಪರವಾಗಿ ಕೇಳಿದ್ವಿ. ಅದೆಲ್ಲ ಕೂಡ ಇವರು ಸರ್ವೆನು ಕೂಡ ಮಾಡಿದ್ದಾರೆ. ಕೊಟ್ರೆ ಹೆಂಗೋ ನಾವು ಉತ್ತಮ ರೀತಿಯಲ್ಲಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಹೈನುಗಾರಿಕೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದು. ಇವತ್ತು ಉತ್ತಮ ರಾಸುಗಳು ಮತ್ತು ತಳಿಗಳನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು ಇದೆಲ್ಲ ಯಾಕೆಂದ್ರೆ ನಮ್ಗೆ ಉತ್ತೇಜನ ನೀಡಲಿಕ್ಕೆ. ರೈತರು ನಾವೆಲ್ಲರೂ ಕೂಡ ಬರೀ ಕಮರ್ಷಿಯಲ್ ಆಗಿ ಥಿಂಕ್ ಮಾಡೋದು ಬೇಡ, ನಾವೆಲ್ಲಾ ರೀತಿಯ ತಳಿಗಳಿಗೂ ಕೂಡ ನಾವು ಪ್ರೋತ್ಸಾಹ ಉತ್ತೇಜನ ನೀಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ದೇಶೀಯ ತಳಿಗಳನ್ನು ಕೂಡ ಉಳಿಸ್ಕೊಂಡು ಮತ್ತೆ ನಮ್ಗೆ ಹೆಚ್ಚಿನ ಹಾಲು ಕೊಡ್ತಕ್ಕಂಥ HF ಇವೆಲ್ಲರಿಗೂ ಕೂಡ ನಾವು ಆರೋಗ್ಯಕರವಾಗಿ ನಾವು ಜಾನುವಾರುಗಳನ್ನ ನೋಡ್ಕೊಳ್ಳೋ ನಿಟ್ಟು ಹೇಗೆ ಅಂತಕ್ಕಂಥದ್ದು. ಅದಕ್ಕೆ ಬಂದಂತ ಯಾವುದೇ ಒಂದು ಕಾಲುಬಾಯಿ ಜ್ವರ ಇರ್ಬೋದು, ಯಾವುದೇ ಬಂದ್ರು ಕೂಡ ಅದಕ್ಕೆ ಲಸಿಕೆಗಳನ್ನ ಕಾಲಕ್ಕೆ ಸರಿಯಾಗಿ ಹಾಕಿಸ್ತಕ್ಕಂಥದ್ದು. ಮತ್ತೆ ಅವರು ಏಕೆಂದ್ರೆ ಮೂಕ್ ಪ್ರಾಣಿಗಳು ಅವಕ್ಕೆ ಏನಾಯ್ತು ಅಂತ ಅದನ್ನ ನೋಡ್ಕೊಳ್ಳುವಂತ ರೈತನಿಗೆ ಗೊತ್ತಿರ್ತದೆ, ಬಿಟ್ರೆ ಅದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಇವತ್ತು ಹೈನುಗಾರಿಕೆಗೆ ಹೆಚ್ಚಿನ ಉತ್ತೇಜನವನ್ನು ನಾವು ನೀವೆಲ್ಲ ಸೇರಿ ನೀಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಹಾಲನ್ನ ಹೆಚ್ಚಿನ ಮಾಡ್ತಕ್ಕಂಥದ್ದು. ಮೊನ್ನೆ ಒಂದು ಹೆಣ್ಮಗು ಕೂಡ ಬಂದಿದ್ರು ತಿನ್ನಲ್ಲಿಗೆ, ಕೊರಟಗೆರೆ ಅವರು ಇಲ್ಲಿಯವರು ರಾಜೇಶ್ವರಿ ಅಂತ. ಅವರು ಸುಮಾರು 200 ಹಸುಗಳನ್ನ ಎಲ್ಲ ಸಾಕಿ ಸುಮಾರು ಒಂದು 400ಕ್ಕಿಂತ ಹೆಚ್ಚು ಲೀಟರ್ ಹೊತ್ತಿಗೆ ಹಾಲನ್ನ ಹಾಕ್ತಕ್ಕಂಥದ್ದು ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥವ್ರನ್ನೆಲ್ಲ ನೋಡಿದ್ವಿ. ಇವತ್ತು ಪ್ರಕಾಶ್ ಅಂತಕ್ಕಂಥವ್ರು ಬಂದಿದ್ದಾರೆ. ಅವರು ಉತ್ತಮ ರೀತಿಯಲ್ಲಿ ಇವತ್ತು ಹೆಚ್ಚಿನ ಹಾಲು ಕೊಡ್ತಕ್ಕಂಥ ರೀತಿಯಲ್ಲಿ ಆ ಹಸುವನ್ನ ಸಾಕಿರ್ತಕ್ಕಂಥದ್ದು. ನೀವು ಕೊಡ್ತಕ್ಕಂಥ ಫೀಡ್ಸ್ ಇರ್ಬೋದು ಎಲ್ಲ ಅದೆಲ್ಲದೂ ಕೂಡ ಕೌಂಟ್ ಆಗ್ತದೆ. ಯಾವ ಸಂದರ್ಭಕ್ಕೆ ನಾವು ಹಾಲಿನ ಇಳುವರಿನ ಹೆಚ್ಚು ಮಾಡಬೇಕು ಮತ್ತೆ ಅದರ ಇದನ್ನ ಡಿಗ್ರಿ ಎಷ್ಟು ಬರ್ತದೆ ಅದನ್ನು ಕೂಡ ನಾವು ನೋಡ್ಬೇಕಾಗ್ತದೆ. ಕೆಲವರು ಡೈರಿಗೆ ಹಾಕುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಕಲ್ಮಶ ಮಾಡಿದ್ರೆ ಇರ್ತಕ್ಕಂಥ ಡೈರಿ ಎಲ್ರಿಗೂ ಕೂಡ ನಾವು ಆಗ್ತದೆ. ಬೇರೆ ಬೇರೆ ಎಲ್ಲ ಯಾರ್ಯಾರು ಸದಸ್ಯರು ಇರ್ತೀರಿ ಎಲ್ರಿಗೂ ಕೂಡ ತೊಂದರೆ ಆಗ್ತದೆ ಅಂತ ಆಗ್ತದೆ. ಎಲ್ಲೋ ಒಂದ್ ಕಡೆ ನಾವು ಪ್ರಾಮಾಣಿಕತೆಯಿಂದ ನಮ್ಮ ಈ ಒಂದು ಹೈನುಗಾರಿಕೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥದ್ದು. ನಾನು ಕೂಡ ಒಂದು ಚಿಕ್ಕ ತಳಿಯನ್ನು ತರಿಸಿದ್ದೀನಿ ಮನೆಯಲ್ಲಿ. ಯಾವುದು ಇದ್ರದ್ದು ಪುಂಗನೂರು ತಳಿ ಅಂತಕ್ಕಂಥದ್ದು 3 ಹಸುಗಳು 2 ಹಸುಗಳು 1 ಊರಿನ ತರಿಸಿ ಸಾಕಿ ಮನೆಯಲ್ಲೇ ಮುದ್ದಾಗಿ ಸಾಕಂತ ರೀತಿಯಲ್ಲಿ ಮಾಡ್ಕೊಂಡಿದ್ದೆ. ಬಿಟ್ರೆ ಖಂಡಿತ ಇವತ್ತೆಲ್ಲ ರೀತಿಯಲ್ಲೂ ಕೂಡ ಇದಕ್ಕೆ ಡೈರಿ ಫಾರ್ಮೇಶನ್ಗೆ ಒಂದು ಒತ್ತನ್ನು ಕೊಡೋಣ. ಏನು ನೂತನ ನಮ್ಮ ಪಶು ಪ್ರಕಾಶ್ ಅವರು ಡೈರಿಲಿ ಇವತ್ತು ಆಯ್ಕೆ ಆಗಿದ್ದಾರೆ ತಾಲೂಕು ವತಿಯಿಂದ. ಅವರು ಹೆಚ್ಚಿನ ರೀತಿಯಲ್ಲಿ ಯಾವ್ಯಾವ ಭಾಗದಲ್ಲಿ ನಾವು ಇವತ್ತು ಒಂದು ಹೈನುಗಾರಿಕೆಗೆ ಉತ್ತೇಜನ ನೀಡಬೇಕು ಮತ್ತೆ ಡೈರಿಗಳು ಎಲ್ಲೆಲ್ಲಿ ಅವಶ್ಯಕತೆ ಇದೆ ನೋಡಿ ಮಾಡಿ ಇವತ್ತು ನಮ್ಮ ಜನಗಳು ಎಲ್ಲರೂ ಕೂಡ ಜೀವನ ಹಸನಾಗಿರೋ ನಿಟ್ಟಿನಲ್ಲಿ ಇದಕ್ಕೆ ಉತ್ತೇಜನ ನಾವೆಲ್ಲ ಸೇರಿ ನೀಡೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಬಂದು ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಇವತ್ತರಲ್ಲಿ ಮ್ಯಾಟ್ಸ್ ಇದೆಲ್ಲನೂ ಕೂಡ ಕೊಟ್ಟಿದ್ದಾರೆ. ಯಾರ್ಯಾರು ಇವತ್ತು ನಿಮ್ಗೆ ಮ್ಯಾಟ್ಸ್ ನ ಏನು ಹಸುಗಳಿಗೆ ಕೌ ಮ್ಯಾಟ್ಸ್ ಇರ್ಬೋದು, ಅದಕ್ಕೆ ಬೇಕಾದಂತ ಏನು ಇದು ಫೀಡ್ ಕಟರ್ಸ್, ಇನ್ನು ಕೂಡ ಚಾಪ್ ಕಟರ್ಸ್ ತುಂಬಾ ಇದೆ. ಬೇಕಾದವರು ದಯಮಾಡಿ ಸಬ್ಸಿಡಿ ರೇಟ್ ನಲ್ಲಿ ಕೊಡ್ತಾರೆ. ಅದೆಲ್ಲದಕ್ಕೂ ಕೂಡ ಏನು ಕೊರತೆ ಇಲ್ಲ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಅದನ್ನೆಲ್ಲ ಸದ್ಬಳಕೆ ಮಾಡಿಕೊಂಡು ನೀವು ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಪಾಲನೆ ಪೋಷಣೆ ಮಾಡಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನಾಡ